ನಾವು ಪ್ರತಿದಿನ ಸೇವಿಸುವ ಆಹಾರ ನಮ್ಮ ಆರೋಗ್ಯದ ಅಡಿಪಾಯ. ಆದರೆ ಕಳಪೆ, ನೈರ್ಮಲ್ಯ ಅಥವಾ ಹಾಳಾದ ಪದಾರ್ಥಗಳನ್ನು ಸೇವಿಸುವುದರಿಂದ ಹಳೆ ಆಹಾರವನ್ನು ಪದೇ ಪದೇ ಬಿಸಿ ಮಾಡಿ ಸೇವಿಸುವುದು ಮತ್ತು ತುಂಬ ದಿನಗಳವರೆಗೂ ಸಂಗ್ರಹಿಸಿದ ಆಹಾರ ಸೇವಿಸುವುದು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತ ವೈದ್ಯರು ಎಚ್ಚರಿಕೆಯನ್ನು ನೀಡುತ್ತಾರೆ. ವಿಶೇಷವಾಗಿ ಮಳೆಗಾಲದಲ್ಲಿ ಆಹಾರ ಬೇಗನೆ ಕಲುಷಿತಗೊಳ್ಳುವ ಸಾಧ್ಯತೆ ಹೆಚ್ಚಿರುವುದರಿಂದ ಫುಡ್ ಪಾಯ್ಸನಿಂಗ್ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಬ್ಯಾಕ್ಟೀರಿಯಾ, ವೈರಸ್ಗಳು, ಶಿಲೀಂಧ್ರಗಳು ಮತ್ತು ಇತರ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಆಹಾರವನ್ನು ಪ್ರವೇಶಿಸಿದಾಗ ಫುಡ್ ಪಾಯ್ಸನಿಂಗ್ ಉಂಟಾಗುತ್ತದೆ. ಅವಧಿ ಮೀರಿದ ಆಹಾರವನ್ನು ತಿನ್ನುವುದು, ದೀರ್ಘಕಾಲದವರೆಗೆ ಹೊರಗೆ ಇಟ್ಟಿರುವ ಭಕ್ಷ್ಯಗಳು ಅಥವಾ ಸರಿಯಾಗಿ ಸಂಗ್ರಹಿಸದ ಆಹಾರವನ್ನು ತಿನ್ನುವುದು ಸಹ ಫುಡ್ ಪಾಯ್ಸನಿಂಗ್ಗೆ ಪ್ರಮುಖ ಕಾರಣವಾಗಿದೆ ಅಂತ ವೈದ್ಯರು ಹೇಳ್ತಾರೆ. ಫುಡ್ ಪಾಯ್ಸನಿಂಗ್ಗೆ ಒಳಗಾದವರು ಸಾಮಾನ್ಯವಾಗಿ ವಾಂತಿ, ಅತಿಸಾರ, ಹೊಟ್ಟೆನೋವು, ಜ್ವರ, ಆಲಸ್ಯ ಮತ್ತು ಆಯಾಸದಂತಹ ಲಕ್ಷಣಗಳನ್ನು ಅನುಭವಿಸಬಹುದು. ಸಾಕಷ್ಟು ಪ್ರಕರಣಗಳಲ್ಲಿ ನಿರ್ಜಲೀಕರಣದ ಅಪಾಯ ಸಹ ಉಂಟಾಗುತ್ತದೆ. ಈ ಸಮಸ್ಯೆಯನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಆಹಾರ ನೈರ್ಮಲ್ಯವನ್ನು ನಿರ್ಲಕ್ಷಿಸಬಾರದು. ಬೇಯಿಸಿದ ಆಹಾರವನ್ನು ದೀರ್ಘಕಾಲದವರೆಗೆ ಹೊರಗೆ ಬಿಡದೆ ಸಾಧ್ಯವಾದಷ್ಟು ತಯಾರಿಸಿದ ತಕ್ಷಣ ಸೇವಿಸಬೇಕು. ಹಣ್ಣುಗಳು ಮತ್ತು ತರಕಾರಿಗಳನ್ನು ಶುದ್ಧ ನೀರಿನಿಂದ ಚೆನ್ನಾಗಿ ತೊಳಿಬೇಕು. ಕುಡಿಯೋಕೆ ಯಾವಾಗಲೂ ಸುರಕ್ಷಿತ ಮತ್ತು ಶುದ್ಧ ನೀರನ್ನು ಮಾತ್ರ ಬಳಸಬೇಕು. ಅಲ್ಲದೆ ಆಹಾರವನ್ನು ತಯಾರಿಸುವ ಮತ್ತು ತಿನ್ನುವ ಮುನ್ನ ಸೋಪಿನಿಂದ ಕೈಗಳನ್ನು ತಪ್ಪದೆ ತೊಳಿಬೇಕು ಅಂತ ತಜ್ಞರು ಸೂಚನೆಯನ್ನು ಕೊಡ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲೂ ವಾಸನೆ ಬರುವ ಅಥವಾ ಬಣ್ಣ ಬದಲಾಗಿರುವ ಆಹಾರವನ್ನು ಸೇವಿಸದಂತೆ ವೈದ್ಯರು ಎಚ್ಚರಿಕೆಯನ್ನು ನೀಡುತ್ತಾರೆ. ವಿಶೇಷವಾಗಿ ಚಿಕ್ಕ ಮಕ್ಕಳು, ವೃದ್ಧರು, ಗರ್ಭಿಣಿಯರು ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರು ಆಹಾರ ನೈರ್ಮಲ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವುದರಿಂದ ಫುಡ್ ಪಾಯ್ಸನಿಂಗ್ ಸಮಸ್ಯೆ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ದುಬಾರಿ ಔಷಧಿಗಳಿಗಿಂತ ಸುರಕ್ಷಿತ ಆಹಾರ ಪದ್ಧತಿ ಅನುಸರಿಸುವುದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉತ್ತಮ ಮಾರ್ಗ ಆಗಿದೆ. ಅಂದರೆ ಆಹಾರವನ್ನು ಆರೋಗ್ಯಕರವಾಗಿ ತಯಾರಿಸೋದು, ಅದನ್ನು ಸರಿಯಾಗಿ ಸಂಗ್ರಹ ಮಾಡೋದು ಮತ್ತು ಶುದ್ಧ ನೀರನ್ನು ಕುಡಿಯೋಕೆ ಮತ್ತು ಅಡುಗೆ ಮಾಡೋಕ್ಕೆ ಬಳಸೋದು. ಇದರ ಎಲ್ಲದರ ಜೊತೆಗೆ ಅಡುಗೆ ತಯಾರಾದ ಮೇಲೆ ಸ್ವಚ್ಛವಾಗಿ ಕೈ ತೊಳೆದುಕೊಂಡು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಜ್ಞರು ಸೂಚನೆಯನ್ನು ಕೊಡ್ತಾರೆ.